ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಾಗಿ ನಾವು ಕನ್ನಡ ವಿಷಯದ ಬಹುಮುಖ್ಯ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗಿಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದರೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಶುರು ಮಾಡೋಣ. ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 20, ಬಿ 34, ಸಿ 25, ಡಿ 9 ಅಂತ ಇದೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟಾಗಿ ನಾವು ವ್ಯಂಜನಗಳು ಒಟ್ಟು 34, ಒಟ್ಟು ವ್ಯಂಜನಗಳ ಸಂಖ್ಯೆ 34. ಅದರೊಳಗೆ ನಾವು ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9 ಅಂತಂತೇಳಿ ನಾವು ನೋಡ್ಬೋದು. ಹಾಗಿದ್ರೆ ಒಂದನೇ ಪ್ರಶ್ನೆಗೆ ಆಪ್ಷನ್ ಸಿ 25 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಅವನು ಮೌಂಟ್ ಎವರೆಸ್ಟ್ನ ತುತ್ತ ತುದಿಯನ್ನು ತಲುಪಿದನು. ಇಲ್ಲಿ ದ್ವಿರುಕ್ತಿ ಪದ ಯಾವುದು? ಅವನು ಏರಿದನು ಎವರೆಸ್ಟ್, ತುತ್ತ ತುದಿ ಅಂತ ಆಗಬೇಕು, ತುತ್ತು ಅಂತಾಗಿ ತುತ್ತ. ಓಕೆನಾ, ತುತ್ತ ತುದಿ. ಇದಕ್ಕೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಡಿ, ತುತ್ತ ತುದಿ ಸರಿಯಾದ ಉತ್ತರ. ಅವನು ಮೌಂಟ್ ಎವರೆಸ್ಟ್ನ ತುತ್ತ ತುದಿಯನ್ನು ತಲುಪಿದನು. ಇಲ್ಲಿ ದ್ವಿರುಕ್ತಿ ಅಂತಂದರೆ ದ್ವಿ ಅಂತಂದರೆ ಎರಡು ಸಲ ಉಚ್ಚಾರಣೆ ಮಾಡುವಂಥದ್ದು, ಎರಡೆರಡು ಸಲ ನಾವು ಶಬ್ದವನ್ನು ಉಚ್ಚಾರಣೆ ಮಾಡುವಂಥದ್ದಕ್ಕೆ ನಾವು ದ್ವಿರುಕ್ತಿ ಅಂತಂತೇಳಿ ಸಾಮಾನ್ಯವಾಗಿ ಹೇಳ್ತೀವಿ. ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್, ವೀರ ಶೂರ ಕಂದ ಧೀರ ಅಂತ ಇದೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಖಡ್ಗ ಪದದ ಮಹಾಪ್ರಾಣಾಕ್ಷರ ಯಾವುದು? ಇಲ್ಲಿ ಖಡ್ಗ ಪದದ ಮಹಾಪ್ರಾಣಾಕ್ಷರ ಅಂತ ಕೇಳಿದರು. ಸೊ ಇಲ್ಲಿ ಆ್ಯಕ್ಚುಲಿ ಇದು ನೋಡಿ ಸಿ ಆಗುತ್ತೆ. ಇದರ ಇಲ್ಲಿ ಈ ಕೊಟ್ಟಂಥ ಪದಗಳಲ್ಲಿ ಯಾವುದು ಹೇಳಿ? ಮಹಾಪ್ರಾಣಾಕ್ಷರ ದೊಡ್ಡ ಕ ಆಗುತ್ತೆ. ಓಕೆನಾ, ದೊಡ್ಡ ಕ. ಇದು ಸರಿಯಾದ ಉತ್ತರ. ಇಲ್ಲ, ಆಪ್ಷನ್ಸ್ದೊಳಗೆ ಇಲ್ಲ ಯಾವುದು ದೊಡ್ಡ ಕ, ಇದು ಮಹಾಪ್ರಾಣಾಕ್ಷರ ಆಗಿದೆ. ಓಕೆ, ನೆಕ್ಸ್ಟ್ ನೋಡಿ. ವಿದುರ ಎಂಬ ಪದದ ಸ್ತ್ರೀಲಿಂಗ. ವಿದುರ, ವಿದುರೆ, ವಿದುರೆಯರು, ವಿಧವೆ ಅಂತ ಇದೆ. ವಿದುರ ಅನ್ನುವಂಥ ಪದಕ್ಕೆ ಸ್ತ್ರೀಲಿಂಗ ಪದ ವಿಧವೆ. ಓಕೆ, ನೆಕ್ಸ್ಟ್ ನೋಡಿ. ನಂಬಿಕೆಯ ಪದದ ವಿರುದ್ಧಾರ್ಥಕ ಪದ. ಗೌರವ, ಅಪನಂಬಿಕೆ, ನಂಬಿಕೆ, ಅರ್ಹ. ಇಲ್ಲ, ಅರ್ಹ ಅಂತ ಇದೆ. ಇದಕ್ಕೆ ನಂಬಿಕೆ, ಅಪನಂಬಿಕೆ ಸರಿಯಾದ ಉತ್ತರ. ನಂಬಿಕೆ, ಅಪನಂಬಿಕೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಚಿಕಿತ್ಸೆ ಎಂಬ ಪದದ ಸಮಾನಾರ್ಥಕ ಪದ ಯಾವುದು? ಚಿಕಿತ್ಸೆ ಎಂಬ ಪದಕ್ಕೆ ಸಮಾನಾರ್ಥಕ ಪದ. ಚಿಕಿತ್ಸೆ, ರೋಗ, ಭಯ, ಆರೈಕೆ ಅಂತ ಇದೆ. ಚಿಕಿತ್ಸೆ ಎಂಬ ಪದಕ್ಕೆ ಸಮಾನಾರ್ಥಕ ಪದ ಅಂತ ಕೇಳಿದಾಗ ಆರೈಕೆ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ಗುಂಪಿಗೆ ಸೇರದ ಪದ ಯಾವುದು? ಶೇಂಗಾ, ಮಾವು, ಗೆಣಸು, ಆಲೂಗಡ್ಡೆ ಅಂತ ಇದೆ. ನೋಡಿ, ಶೇಂಗಾನು ಸಹ ನಾವು ಭೂಮಿಯ ಒಳಗೆ ಅಂದರೆ ಮಣ್ಣಿನೊಳಗೆ ಬೆಳೆಯುವಂಥದ್ದು ಒಂದು ತರಕಾರಿ ಅಥವಾ ಒಂದು ಮಣ್ಣಿನೊಳಗೆ ಬೆಳೆಯುವಂಥದ್ದು. ಹಾಗೆ ಗೆಣಸು ಸಹ ಮಣ್ಣಿನೊಳಗೆ ಬೆಳೆಯುವಂಥದ್ದು, ಆಲೂಗಡ್ಡೆನೂ ಸಹ ಮಣ್ಣಿನೊಳಗೆ ಬೆಳೆಯುವಂಥದ್ದರೆ ಮಾವು ಅನ್ನೋದೇನು ಹೇಳಿ ಅದು ಮರದ ಮೇಲೆ, ಹೌದಾ? ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಬಿ ಮಾವು ಸರಿಯಾದ ಉತ್ತರ. ಇದರೊಳಗೆ ಮಾವು. ಓಕೆನಾ, 8ನೇ ಪ್ರಶ್ನೆಗೆ ಮಾವು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ. ಪುಸ್ತಕ ಪ್ಲಸ್ ಅನ್ನು ಇದನ್ನು ಕೂಡಿಸಿ ಬರೆದಾಗ. ಆಪ್ಷನ್ ಎ ಪುಸ್ತಕವನ್ನು, ಪುಸ್ತಕ ಅನ್ನು, ಪುಸ್ತಕವನ್ನು ಅಂತ ಇದೆ. ಪುಸ್ತಕವನ್ನು ಅಂತ ಆಗಬೇಕು, ಹೌದಾ? ಪುಸ್ತಕ ಪ್ಲಸ್ ಅನ್ನು, ಪುಸ್ತಕ. ಹಾಗಿದ್ರೆ ಇದು ಯಾವ ಸಂಧಿ ಆಗುತ್ತೆ ನೋಡಿ? ಪುಸ್ತಕ ಪ್ಲಸ್ ಅನ್ನು, ಇದು ಯಾವ ಸಂಧಿ ಆಗ್ತದೆ ಹೇಳಿದು? ವ ಆಗಮ ಆಗ್ತಾ ಇದೆ, ಹೌದಾ? ಹಾಗಾಗಿ ಇದು ಯಾವಾಗ? ಇದು ವ ವಸ್ತು ಸಂಧಿ ಪದದಲ್ಲಿ ವ ಆಗಮ ಆಗ್ತಾ ಇದೆ. ಹಾಗಾಗಿ ಇದು ವಕಾರ ಆಗಮ ಸಂಧಿ ಅಥವಾ ಆಗಮ ಸಂಧಿ ಅಂತಂತೇಳಿ ನಾವು ಇದನ್ನು ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ನೋಡಿ. ಉರಿಯುವ ಬೆಂಕಿಗೆ ಡ್ಯಾಶ್ದಂತೆ, ಹಾಲು ಸುರಿದಂತೆ, ನೀರು ಸುರಿದಂತೆ, ತುಪ್ಪ ಸುರಿದಂತೆ, ಎಣ್ಣೆ ಸುರಿದಂತೆ ಅಂತ ಇದೆ. ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ, ಆಪ್ಷನ್ ಸಿ ಸರಿಯಾದ ಉತ್ತರ. ಹಾಗೆ ವಿದ್ಯಾರ್ಥಿಗಳೇ, ಇದುವರೆಗೂ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಮೋನುಪಾಪುವಿನ ಅಮ್ಮನ ಹೆಸರು ಡ್ಯಾಶ್. ಪುತಲಿಬಾಯಿ, ಮನುಬಾಯಿ, ಕಸ್ತೂರಿ, ಜಲಜಾಕ್ಷಿ ಅಂತ ಇದೆ. ಮೋನುಪಾಪುವಿನ ಅಮ್ಮನ ಹೆಸರು ಅಂತ ಬಂದಾಗ ಪುತಲಿಬಾಯಿ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಕಣ್ಣಿಗೆ ಕಾಣುವುದಿಲ್ಲ, ಕೈಗೆ ಸಿಗೋದಿಲ್ಲ, ಹಾಗಾದರೆ ನಾನು ಯಾರು? ದೇವರು, ಬಿಸಿಲು, ಮಳೆ, ಗಾಳಿ ಅಂತ ಇದೆ. ನೋಡಿ, ಕಣ್ಣಿಗೆ ಕಾಣೋದಿಲ್ಲ, ಕಣ್ಣಿಗೆ ಕಾಣದೇ ಇರುವಂಥದ್ದು ನೋಡಿ, ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ, ಹಾಗಾದರೆ ನಾನು ಯಾರು? ಆಪ್ಷನ್ ಡಿ ಗಾಳಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಉಪ್ಪು ತಿಂದ ಮೇಲೆ ಡ್ಯಾಶ್ ಗಾದೆ ಪೂರ್ಣಗೊಳಿಸಿ. ಸಕ್ಕರೆ ತಿನ್ನಲೇಬೇಕು, ಸಿಹಿ ತಿನ್ನಲೇಬೇಕು, ಅನ್ನ ತಿನ್ನಲೇಬೇಕು, ನೀರು ಕುಡಿಯಲೇಬೇಕು. ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಶಿವನು ಲೋಕ ಕಲ್ಯಾಣಕ್ಕಾಗಿ ಹಾಲಾಹಲವನ್ನು ಕುಡಿದನು. ಈ ವಾಕ್ಯವು ಡ್ಯಾಶ್ ಕಾಲದಲ್ಲಿ ಇದೆ. ನೋಡಿ, ಇದು ಕುಡಿದನು ಅಂತ ಇದೆ. ಕುಡಿದನು, ಇದು ದ ಅನ್ನುವಂಥ ಕಾಲಸೂಚಕ ಪ್ರತ್ಯಯ ಬರ್ತಾ ಇದೆ. ದ ಅನ್ನುವಂಥಕ್ಕಂಥ ಕಾಲಸೂಚಕ ಪ್ರತ್ಯಯ ಬರ್ತಾ ಇದೆ, ಹೌದಾ? ಶಿವನು ಲೋಕ ಕಲ್ಯಾಣಕ್ಕಾಗಿ ಹಾಲಾಹಲವನ್ನು ಕುಡಿದನು. ಈ ವಾಕ್ಯವು ಡ್ಯಾಶ್ ಕಾಲದಲ್ಲಿ, ಭವಿಷ್ಯದ ಕಾಲ, ಭೂತಕಾಲ, ಮುಂದಿನ ಕಾಲ ಅಥವಾ ವರ್ತಮಾನ ಕಾಲ ಅಂತ ಇದೆ. ನೋಡಿ, ಇದು ಕುಡಿದನು ಅಂತಂತ ಇದೆ, ಇದು ಭವಿಷ್ಯದ ಕಾಲವನ್ನು ಸೂಚಿಸ್ತಾ ಇದೆ, ಇದು ಭವಿಷ್ಯದ ಕಾಲ. ಓಕೆ, ನೆಕ್ಸ್ಟ್ ನೋಡಿ, ಬನ್ನಿ ಬನ್ನಿ ಡ್ಯಾಶ್ ತಿನ್ನಿ, ಬೇಗ ಹಾರಿ ಬನ್ನಿ. ಹಣ್ಣುಗಳು, ಮಧುಫಲ, ಮಧು, ಊಟ ಅಂತ ಇದೆ. ನೋಡಿ, ಬನ್ನಿ ಬನ್ನಿ ಮಧುಫಲ ತಿನ್ನಿ, ಬೇಗ ಹಾರಿ ಬನ್ನಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಹಾಗೆ ವಿದ್ಯಾರ್ಥಿಗಳಿಗೆ ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ ಇರ್ಬೋದು, ಅಥವಾ ಇಂಗ್ಲೀಷ್ ಕ್ಲಾಸಸ್ಗಳು ಮತ್ತು ಈ ಥರ ಎಲ್ಲ ಒಂದು ವಿಷಯಗಳ ಒಂದು ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ನೋಡಿ, ಅಡಿ ಪದದ ನಾನಾರ್ಥಕ ಗುಂಪು. ಪಾದ, ಸಾಲು, ಕಾಲು, ಪಾಡು, ಪಾದ, ನೆಲ, ಪಾಡು, ಹಾಡು, ಬೀಡು, ಸಾಲು, ಪಾಲು, ಹೋಲು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಡು, ಹಾಡು, ಬೀಡು. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ನಾಮಪದಕ್ಕೆ ಉದಾಹರಣೆ ಯಾವುದು? ರವಿ, ಉತ್ತರ, ದಕ್ಷಿಣ, ಹಾರಿತು. ಇವುಗಳಲ್ಲಿ ನಾಮಪದ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರವಿ ಅನ್ನೋದು ಒಂದು ನಾಮಪದ ಆಗಿದೆ. ನೆಕ್ಸ್ಟ್ ನೋಡಿ, ಬೆಂಗಳೂರು ಏಷ್ಯಾದಲ್ಲಿ ಪ್ರಪ್ರಥಮವಾಗಿ ಡ್ಯಾಶ್ ಅನ್ನು ಪಡೆದ ನಗರವಾಗಿದೆ. ವಿದ್ಯುತ್ ಶಕ್ತಿ ಎರಡು ಸಲ ಆಗಿದೆ ನೋಡಿ. ವಿದ್ಯುತ್ ಶಕ್ತಿ, ವಿದ್ಯುತ್ ಜಾಸ್ತಿ ಅಂತ ಇದೆ ನೋಡಿ. ಅಂದರೆ ಇಲ್ಲಿ ಸರಿಯಾದ ಒಂದು ಒತ್ತುಗಳನ್ನು ಯಾವುದು ಹೊಂದಿದೆ ಅಥವಾ ಸರಿಯಾದ ಪದ ಯಾವುದು ಅಂತ ಕೇಳಿದ್ದಾರೆ. ಬೆಂಗಳೂರು ಏಷ್ಯಾದಲ್ಲಿ ಪ್ರಪ್ರಥಮವಾಗಿ ವಿದ್ಯುತ್ ಶಕ್ತಿಯನ್ನು ಪಡೆದ ನಗರವಾಗಿದೆ. ವಿದ್ಯುತ್ ಶಕ್ತಿ, ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಅಲ್ಪ ಪ್ರಾಣ ಗುಂಪನ್ನು ಕಂಡುಹಿಡಿಯಿರಿ. ಭ, ಕ ಅಂತ ಇದೆ. ಅ, ಇ ಅಂತ ಇದೆ. ತ, ಪ, ಘ, ಣ. ಇಲ್ಲಿ ಅಲ್ಪ ಪ್ರಾಣ ನಿಮ್ಗೆ ಗೊತ್ತಿದೆ, ಕನ್ನಡ ವರ್ಣಮಾಲೆಯಲ್ಲಿರುವಂತಹ ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪ ಪ್ರಾಣ 10, ಹಾಗೆ ಮಹಾಪ್ರಾಣ 10, ಅನುನಾಸಿಕ ಅಷ್ಟೇಳಿ 5, ಹೌದಾ? ಹಾಗಾದರೆ ಇಲ್ಲಿ ಆ 10 ಮಹಾಪ್ರಾಣಗಳಲ್ಲಿ ಬರುವಂಥದ್ದು ಯಾವುದು ಅಂತ ಇಲ್ಲಿ ಅಲ್ಪ ಪ್ರಾಣಗಳಲ್ಲಿ ಬರುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಇದು ಯಾವುದಂತ ಕೇಳಿದಾಗ ಆಪ್ಷನ್ ಸಿ ತ ಮತ್ತು ಪ ಇದು ಅಲ್ಪ ಪ್ರಾಣಾಕ್ಷರಗಳ ಗುಂಪು ಆಗಿದೆ. ಓಕೆ, ನೆಕ್ಸ್ಟ್ ನೋಡಿ, ಸುಳ್ಳು ಹೇಳದ ಮಕ್ಕಳು ಡ್ಯಾಶ್ ಈಗ ಪಡುತ್ತಿದ್ದಾರೆ. ಸಂತೋಷ, ದುಃಖ, ಉಲ್ಲಾಸ, ಪಶ್ಚಾತ್ತಾಪ. ನೋಡು, ಸುಳ್ಳು ಹೇಳದ ಮಕ್ಕಳು ಈಗ ಏನಾಗ್ತಾನೆ ನೋಡಿ, ಆಪ್ಷನ್ ಸುಳ್ಳು ಹೇಳದ ಮಕ್ಕಳು ಈಗ ಸಂತೋಷ ಅಥವಾ ಉಲ್ಲಾಸ ಪಡುತ್ತಿದ್ದಾರೆ, ಹೌದಾ? ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ಎಲ್ಲ ವಿಷಯಗಳ ಒಂದು ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ವಿದ್ಯಾರ್ಥಿ ಮಿತ್ರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದ.